ಮುನ್ಸಿಪಲ್ ಕಾರ್ಪೊರೇಷನ್ ಮಾಡೆಲ್ ಬಿಲ್ಡಿಂಗ್ ಅಮೆಂಡ್ಮೆಂಟ್ ಬೈಲಾಸ್ 2025 ಇದ್ರ ಬಗ್ಗೆ ಒಂದು ಗಜೆಟ್ ನೋಟಿಫಿಕೇಷನ್ ಹೊರಡಿಸಿದ್ದಾರೆ. ಇದರಲ್ಲಿ ಏನು ಹೇಳಿದ್ದಾರೆ ಅಂದರೆ, ಈ ಮಾಡೆಲ್ ಬೈಲಾಸ್ ಏನಿದೆ, ಮಾಡೆಲ್ ಬಿಲ್ಡಿಂಗ್ ಬೈಲಾಸ್ ಏನಿದೆ 2025 ನಿಮ್ಮ ಮನೆಗೆ ಸುತ್ತಲೂ 1.5 ಮೀಟರ್ ಅಷ್ಟು ಜಾಗ ಬಿಡಬೇಕು ಅಂತ ಇದೆ. ಫಸ್ಟು ಗೌರ್ಮೆಂಟ್ ಡಿಸೈಡ್ ಮಾಡಿದ್ದಂಥದ್ದು. ನಿನ್ನೆ ಅಸೆಂಬ್ಲಿ ಒಳಗಡೆ ಇದ್ರ ಬಗ್ಗೆ ತುಂಬಾ ತೀವ್ರವಾದಂಥ ಡಿಸ್ಕಷನ್ ಆಯಿತು. ಆ ವಿಡಿಯೋಸ್ ಎಲ್ಲ ಗ್ರೂಪಲ್ಲಿದೆ, ಅಂದರೆ ನನ್ನ ಚಾನಲಲ್ಲಿದೆ, ನೀವು ಅದನ್ನ ಹೋಗಿ ಕೂಡ ಚೆಕ್ ಮಾಡ್ಬೋದು. ಇಷ್ಟೊಂದು ತೀವ್ರವಾಗಿ ಡಿಸ್ಕಷನ್ ಆದಮೇಲೆ ಕರ್ನಾಟಕ ಸರ್ಕಾರ ಏನು ಡಿಸೈಡ್ ಮಾಡಿದೆ ಅಂದರೆ, ಎಲ್ಲ ಜನರಿಗೂ ಎಲ್ಲರೂ ಕೂಡ ಈ ಒಂದು ಡ್ರಾಫ್ಟಿಗೆ ಅವರ ಅನಿಸಿಕೆ ಏನಿದೆ, ಸಜೆಷನ್ ಏನಿದೆ, ಈ ಒಂದು ಡ್ರಾಫ್ಟಲ್ಲಿ ಏನೇನು ಇಂಪ್ರೂವ್ ಮಾಡ್ಬೋದು, ಏನಾದರೂ ಕಂಪ್ಲೇಂಟ್ಸ್ ಇದ್ದರೆ, ಅವ್ರ ಪ್ರಾಬ್ಲಮ್ಸ್ ಏನಾದರೂ ಇದ್ದರೆ ಡೈರೆಕ್ಟಾಗೆ ನೀವು ಕರ್ನಾಟಕ ಗೌರ್ಮೆಂಟ್ ಸೆಕ್ರೆಟ್ರಿ ವಿಕಾಸ್ ಸೌಧ ಬೆಂಗಳೂರು ಮತ್ತು ಅರ್ಬನ್ ಡೆವಲಪ್ಮೆಂಟ್ ಆಫೀಸರ್ ಅವ್ರಿಗೆ ಒಂದು ಲೆಟರ್ ಬರೀಬೇಕು. ಆ ಲೆಟರ್ ಒಳಗಡೆ ನಿಮ್ಗೆ ಆಗೋವಂಥ ಪ್ರಾಬ್ಲಮ್ಸು ಎಲ್ಲನೂ ಇರಬೇಕು. ಅದ್ರ ಬಗ್ಗೆ ನಿಮ್ಗೆ ಏನಾದರೂ ಒಂದು ಬರೆಯೋಕ್ಕೆ ಗೊತ್ತಿಲ್ಲ, ನಾವು ಬರೆಯೋದು ಓದೋದು ಗೊತ್ತಿಲ್ಲ ನಮಗೆ ಅಂದರೆ, ನಂದೊಂದು ವಾಟ್ಸಪ್ ಚಾನಲ್ ಕ್ರಿಯೇಟ್ ಮಾಡಿದ್ದೀನಿ, ಗ್ರೂಪ್ ಕ್ರಿಯೇಟ್ ಮಾಡಿದ್ದೀನಿ. ಅದರೊಳಗಡೆ ನಾನೊಂದು ಅದರೊಳಗಡೆ ಒಂದು ಡೆಮೋ ಲೆಟರ್ನ ಬರೆದು ಹಾಕಿದ್ದೀನಿ. ನೀವು ಆ ಲೆಟರ್ನ ನೋಡಿಕೊಂಡು ನಿಮ್ಮ ಒಂದು ಪ್ರಾಬ್ಲಮ್ನ ಅದೇ ಫಾರ್ಮೇಟಲ್ಲಿ ಬರೆದು ನೀವು ಸೆಕ್ರೆಟ್ರಿಗೆ ಕಳಿಸ್ಬೇಕು. ಅಡ್ರೆಸ್ಸು ಕೂಡ ಆ ಒಂದು ಲೆಟರಲ್ಲೇ ಪ್ರೊವೈಡ್ ಮಾಡಿರ್ತೀನಿ. ಆ ಒಂದು ಲೆಟರ್ನ ನೀವು ಕಳಿಸಿದ್ರೆ ಅಲ್ಲಿ ವಿಧಾನಸೌಧದಲ್ಲಿ ಹೋದಾಗ ಅಪೋಸಿಷನ್ ಲೀಡರ್ಗೆ ಹೆಲ್ಪ್ ಆಗುತ್ತೆ. ಜನ ಈ ಥರ ಅವರು ಇನಿಷಿಯೇಟಿವ್ ತಾಳ್ತಾ ಇದ್ದಾರೆ, ಜನಕ್ಕೆ ನಿಜವಾಗ್ಲೂ ಪ್ರಾಬ್ಲಮ್ ಆಗ್ತಾ ಇದೆ ಅಂತ. ನೀವು ಅದನ್ನು ಬಿಟ್ಟು ನನ್ನ ವೀಡಿಯೋಗೆ ಕಮೆಂಟ್ ಮಾಡೋದಾಗಲಿ, ಇಲ್ಲಾಂದರೆ ಬೇರೆ ವೀಡಿಯೋಸ್ಗಳಿಗೆ ಹೋಗ್ಬಿಟ್ಟು ಅಲ್ಲಿ ಕಮೆಂಟ್ ಮಾಡೋದ್ರಿಂದ ಏನೂ ಲಾಭ ಇಲ್ಲ. ಯಾಕೆ ಅಂದರೆ ಕರ್ನಾಟಕದ ಏನು ಮೀಡಿಯಾ ಇದೆಯಲ್ಲ, ಡಿಪಾರ್ಟ್ಮೆಂಟ್ ಆಫ್ ಇನ್ಫಾರ್ಮೇಷನ್ ಆ್ಯಂಡ್ ಪಬ್ಲಿಕ್ ರಿಲೇಷನ್ಶಿಪ್, ಇದು ಬಂದು ಗೌರ್ಮೆಂಟ್ನ ಅಫಿಷಿಯಲ್ ವೆಬ್ಸೈಟು. ಇದರೊಳಗಡೆ ಎಲ್ಲ ಅಸೆಂಬ್ಲಿ ಮೀಟಿಂಗ್ದು ಒಂದು ಟೆಲಿಕ್ಯಾಸ್ಟ್ ಆಗುತ್ತೆ. ಈ ಟೆಲಿಕ್ಯಾಸ್ಟ್ನ ಎಲ್ಲ ಚಾನಲ್ಸು ಪಬ್ಲಿಷ್ ಮಾಡಿರ್ತವೆ. ನೀವು ಹಾಕೋ ಕಮೆಂಟ್ಸು ಬರೀ ಚಾನಲ್ಸ್ಗೆ ಹೋಗುತ್ತೆ ಬಿಟ್ಟರೆ ಯಾವುದೇ ಮಿನಿಸ್ಟರ್ ಹತ್ರ ಆಗಲಿ, CM ಹತ್ರ ಆಗಲಿ ನಿಮ್ಮ ಒಂದು ತೊಂದರೆ ಕ್ಯಾರಿ ಔಟ್ ಆಗೋದಿಲ್ಲ. ನಿಮ್ಮ ಒಂದು ತೊಂದರೆನ ಅವರಿಗೆ ತಲುಪಿಸ್ಬೇಕು ಅಂದರೆ ನೀವು ಮಾಡಬೇಕಾಗಿರೋದು ಇಷ್ಟೇ. ಒಂದು ಲೆಟರ್ನ ಬರೆಯೋಕ್ಕೆ ಹೇಳಿದ್ದಾರೆ ಈ ಒಂದು ಡ್ರಾಫ್ಟಲ್ಲಿ, ಮುನ್ಸಿಪಲ್ ಕಾರ್ಪೊರೇಷನ್ ಮಾಡೆಲ್ ಬಿಲ್ಡಿಂಗ್ ಬೈಲಾಸ್ 2025. ಇವರು ಈ ಒಂದು ಬೈಲಾಸ್ನ ನಾವು ನೆಕ್ಸ್ಟ್ ಏನದು ಅಸೆಂಬ್ಲಿ ಮೀಟಿಂಗಲ್ಲಿ ನಾವು ಸ್ಯಾಂಕ್ಷನ್ ಮಾಡ್ತೀವಿ. ಅದಕ್ಕೂ ಮುಂಚೆ ನಿಮ್ದು ಏನಾದರೂ ಫೀಡ್ಬ್ಯಾಕ್ ಇದ್ದರೆ ಕೊಡಿ, ಸಜೆಷನ್ಸ್ ಇದ್ದರೆ ಕೊಡಿ, ನಿಮ್ಮ ತೊಂದರೆನ ಎಕ್ಸ್ಪ್ರೆಸ್ ಮಾಡಿ ಅಂತ ಹೇಳಿದ್ದಾರೆ. ನೀವೇನು ಮಾಡಬೇಕು, ಒಂದು ಲೆಟರ್ನ ಬರೀಬೇಕು. ಯಾರಿಗೆ? ಅರ್ಬನ್ ಡೆವಲಪ್ಮೆಂಟವ್ರಿಗೆ, ಅಸೆಂಬ್ಲಿಗೆ ಒಂದು ಲೆಟರ್ನ ಬರೀಬೇಕು. ಆ ಲೆಟರ್ ನಿಮ್ಗೆ ಏನಾದರೂ ಬರೆಯೋಕ್ಕೆ ಗೊತ್ತಿಲ್ಲ ಅಂದರೆ ನಂದೊಂದು ವಾಟ್ಸಪ್ ಚಾನಲ್ ಇದೆ, ವಾಟ್ಸಪ್ ಗ್ರೂಪ್ ಇದೆ, ಎರಡೂ ಇದೆ. ನೀವು ವಾಟ್ಸಪ್ ಚಾನಲಲ್ಲಿ ಒಂದು ಟೆಂಪ್ಲೇಟ್ ಹಾಕಿದ್ದೀನಿ, ಡ್ರಾಫ್ಟ್ ಲೆಟರು. ನೀವು ಅದನ್ನ ನೋಡಿಕೊಂಡು ನಿಮಗೆ ಯಾವ ಥರ ಬೇಕೋ, ನಿಮ್ಮ ಪ್ರಾಬ್ಲಮ್ಸ್ ಹೆಂಗಿದೆಯೋ ಅದನ್ನು ಕ್ಲೀನಾಗೆ ಹ್ಯಾಂಡ್ ರಿಟನ್ ಬರೆದು ನಿಮ್ಮ ಸೈನ್ ಹಾಕಿ ಕಳಿಸಿ. ಅದರೊಳಗಡೆ ನಿಮ್ಮ ಒಂದು ಡೀಟೇಲ್ಸ್ನ ಕೊಡೋದನ್ನ ಮಿಸ್ ಮಾಡಬೇಡಿ. ಯಾಕೆ ಅಂದರೆ ನಿಮ್ಮ ಒಂದು ಡೀಟೇಲ್ಸ್ ಏನಾದರೂ ಫೇಕ್ ಆಗಿದ್ದು, ನೀವೇನಾದರೂ ಭಯ ಬಿದ್ದು ನಿಮ್ಮ ಡೀಟೇಲ್ಸ್ ಕೊಟ್ಟಿಲ್ಲ ಅಂದರೆ ನಿಮ್ಮ ಒಂದು ಲೆಟರಲ್ಲಿ ಹೋಗೋದೇ ಇಲ್ಲ, ಡೈರೆಕ್ಟ್ ಡಸ್ಟ್ಬಿನ್ಗೆ ಹಾಕ್ತಾರೆ. ನಿಮ್ಮ ಡೀಟೇಲ್ಸ್ ಕರೆಕ್ಟಾಗಿದ್ದು ಲೆಜಿಮಿನೇಟ್ ಇದ್ದರೆ ಮಾತ್ರ ಅವ್ರು ನಿಮ್ಮ ಒಂದು ಡೀಟೇಲ್ಸ್ನ ಕನ್ಸಿಡರ್ ಮಾಡ್ಕೊಳ್ತಾರೆ, ನಿಮ್ಮ ಫೀಡ್ಬ್ಯಾಕ್ನ ಕನ್ಸಿಡರ್ ಮಾಡ್ಕೊಳ್ತಾರೆ. ಏನಾಯಿತು ಅಂದರೆ, ಹೋದ ಅಸೆಂಬ್ಲಿ ಒಳಗಡೆ DK ಶಿವಕುಮಾರ್ ಅವರು ಮತ್ತು ಅಶ್ವಥ್ ನಾರಾಯಣ್ ಅವರು ಇಬ್ಬರು ಡಿಸ್ಕಸ್ ಮಾಡಿದ್ರು. ಅಶ್ವಥ್ ನಾರಾಯಣ್ ಅವರು ಕೇಳಿದ್ರು, ಈ ಥರ ಬೇಸಿಕ್ ಕಮಿಟೀಸ್ ಏನೇನಿದೆ ಅದನ್ನೆಲ್ಲ ಕೊಡಿ ಈ ಜನಕ್ಕೆ ಅಂತ. ಅದಕ್ಕೆ ಅವ್ರು ಹೇಳಿದ್ರು, ನಿಮ್ಗೆ ಈಗಲೇ ಕೊಡೋದಕ್ಕಾಗಲ್ಲ, ನೆಕ್ಸ್ಟ್ ಅಸೆಂಬ್ಲಿ ಮೀಟಿಂಗಲ್ಲಿ ಕೊಡ್ತೀನಿ ಅಂದರು. ಅಷ್ಟರಲ್ಲೇ ಏನಾಗಿದೆ ಅಂದರೆ, ಈ ಮುನ್ಸಿಪಾಲಿಟಿ ಕಾರ್ಪೊರೇಷನ್ ಬಿಲ್ನ ಒಂದು ಡ್ರಾಫ್ಟ್ನ ಜನಕ್ಕೆ ಕೊಟ್ಟಿದ್ದಾರೆ ಫೀಡ್ಬ್ಯಾಕ್ ಕೇಳೋದಕ್ಕೋಸ್ಕರ. ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ, ನೀವು ಈಗ ಫೀಡ್ಬ್ಯಾಕ್ ಕೊಟ್ಟು ನಿಮ್ಮ ಪ್ರಾಬ್ಲಮ್ ಹೇಳಲಿಲ್ಲ ಅಂದರೆ ಅಪೋಸಿಷನ್ ಅವ್ರಿಗೆ ಮಾತಾಡೋದಕ್ಕೆ ಏನೂ ಇರೋದಲ್ಲ ವಿಧಾನಸೌಧದಲ್ಲಿ. ಮತ್ತು ನೀವು ಅಪೋಸಿಷನ್ ಅವ್ರನ್ನ ಬೈಕೊಂಡ್ರು ಏನೂ ಉಪಯೋಗ ಇಲ್ಲ. ಯಾಕೆಂದರೆ ನಿಮ್ಮ ಪ್ರಾಬ್ಲಮ್ಸ್ನ ನೀವೇ ಕ್ಯಾರಿ ಔಟ್ ಮಾಡಬೇಕು. ನಿಮ್ಮ ಪ್ರಾಬ್ಲಮ್ಸ್ನ ನೀವು ಕ್ಯಾರಿ ಔಟ್ ಮಾಡಿದಾಗ ಅವರು ಹೇಳ್ತಾರೆ, ಓಕೆ ಜನ ಇಷ್ಟು ಜನ ಕಳಿಸಿದ್ದಾರೆ, ನೀವು ಯಾಕೆ ಆ್ಯಕ್ಷನ್ ತಾಳ್ತಾ ಇಲ್ಲ ಅಂತ. ಇನ್ನೂ ಗಟ್ಟಿಯಾದ ಧ್ವನಿಲಿ ಕೇಳೋದಕ್ಕೆ ಅವಕಾಶ ಸಿಗುತ್ತೆ. ನಿಮ್ಮ ಪ್ರಾಬ್ಲಮ್ನ ಅವರು ಕೂಡ ಸಾಲ್ವ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾರೆ. ಇದಕ್ಕೆ ಪ್ರೊಟೆಸ್ಟ್ ಮಾಡೋ ಅವಶ್ಯಕತೆ ಇಲ್ಲ, ಏನಿಲ್ಲ. ನೀವೊಂದು ಬರೀಬೇಕಾಗಿರೋ ಲೆಟರ್ ಅಷ್ಟೇ. ಇನ್ನು ಅಸೆಂಬ್ಲಿ ಒಳಗಡೆ ತುಂಬಾ ಡಿಸ್ಕಸ್ ಆಯಿತು. ಲಾಸ್ಟಲ್ಲಿ ಎಂಡ್ ಆಗಿದ್ದು ಇಷ್ಟೇ. ಎಂಡ್ ಆದಮೇಲೆ ಈ ಒಂದು ಫೀಡ್ಬ್ಯಾಕ್ನ ಕೇಳಿದ್ದಾರೆ. ಅರ್ಥ ಮಾಡ್ಕೊಳ್ಳಿ, ಈ ಫೀಡ್ಬ್ಯಾಕ್ನ ತೂಕ ಬೆಲೆ ಎಷ್ಟಿದೆ ಅಂತ. ಇನ್ನು ಮಿಕ್ಕಿದ್ದು ಇದು ಬೈಲಾಸ್ ವೀಡಿಯೋಸ್ ಎಲ್ಲ ನನ್ನ ಚಾನಲಲ್ಲಿದೆ. ಇನ್ನು ಮಿಕ್ಕಿರೋ ವೀಡಿಯೋಸ್ ಕೂಡ ನನ್ನ ಚಾನಲಲ್ಲಿದೆ, ನೀವು ಹೋಗಿ ಚೆಕ್ ಮಾಡ್ಬೋದು. ಚಾನಲ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅಲ್ಲೆಲ್ಲ ವೀಡಿಯೋಸು ಫಸ್ಟಲ್ಲೇ ಬಂದುಬಿಡುತ್ತೆ. ಅದು ಕ್ಲೀನಾಗೆ ಟೈಟಲ್ಸ್ ಹಾಕಿದ್ದೀನಿ. ಲೈವ್ ಹೋಗಿದ್ದೆ, ಲೈವ್ ವೀಡಿಯೋಸ್ ಬಿಟ್ಬಿಟ್ಟು ಟೈಟಲ್ ಹಾಕಿರೋ ವೀಡಿಯೋಸ್ನ ನೋಡಿ, ಅದರಲ್ಲಿ ಎಲ್ಲ ಡೀಟೇಲ್ಸು ಇದೆ. ಇನ್ನೊಂದು ವಾಟ್ಸಪ್ ಚಾನಲ್ಲು, ವಾಟ್ಸಪ್ ಗ್ರೂಪಲ್ಲಿ ಬಂದು ನಿಮ್ಮ ಲೆಟರು ಮತ್ತು ಎಲ್ಲ ಒಂದು ಇನ್ಫಾರ್ಮೇಷನ್ನ ತಗೊಳ್ಳಿ.
ತಗೊಂಬಿಟ್ಟು ಸ್ಪೀಡ್ ಪೋಸ್ಟ್ ಮಾಡಿ. ಯಾಕೆ ಅಂದರೆ ನೆಕ್ಸ್ಟ್ ಅಸೆಂಬ್ಲಿ ಮೀಟಿಂಗ್ ಅಷ್ಟರಲ್ಲಿ ಹೋಗಬೇಕು. ಅವ್ರು ಹೇಳೋದು ನೆಕ್ಸ್ಟ್ ಅಸೆಂಬ್ಲಿ ಮೀಟಿಂಗಲ್ಲಿ ಈ ಒಂದು ಬಿಲ್ನ ಸ್ಯಾಂಕ್ಷನ್ ಮಾಡ್ತೀವಿ ಅಂತ. ಸ್ಪೀಡ್ ಪೋಸ್ಟ್ ಮಾಡಿಬಿಟ್ಟು ಆ ಲೆಟರ್ನ ಅವ್ರಿಗೆ ಕಳಿಸಿ ನಿಮ್ಮ ಪ್ರಾಬ್ಲಮ್ಸ್ನ ನೀಟಾಗಿ ಬರೀರಿ. ಫಾರ್ಮೇಟ್ ತಪ್ಪಾದರೂ ಕೂಡ ಚೆನ್ನಾಗಿರೋದಿಲ್ಲ. ಅದಕ್ಕೆ ನೀಟಾಗಿರೋ ಫಾರ್ಮೇಟ್ ನಾನು ಗ್ರೂಪಲ್ಲಿ ಹಾಕಿದ್ದೀನಿ. ಅಫಿಷಿಯಲ್ ಫಾರ್ಮೇಟ್ ಅದು. ನೀವು ಆ ಫಾರ್ಮೇಟಲ್ಲಿ ಕಳಿಸಿದ್ರೆ ಒಳ್ಳೆಯದು. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿರೋ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಇದು ತುಂಬ ವೇಗವಾಗಿ ಮಾಡ್ತಾಯಿದ್ದೀನಿ. ವಿಡಿಯೋದಲ್ಲಿ ಏನಾದರೂ ತಪ್ಪಿದರೆ ಅದನ್ನ ಕ್ಷಮಿಸಿ. ನಿಮಗೆ ಹೆಲ್ಪ್ ಮಾಡೋದಕ್ಕೋಸ್ಕರನೇ ಈ ವಿಡಿಯೋ ಮಾಡ್ತಾ ಇರೋದು ಅಷ್ಟೇ. ಇನ್ನೇನು ನನ್ನ ಒಂದು ಪರ್ಸ್ನಲ್ ಅಜೆಂಡಾ ಇಲ್ಲ. ಯಾಕೆಂದರೆ ಇದು ನಿಮ್ಮ ಪ್ರಾಬ್ಲಮ್. ನೀವು ಈ ಪ್ರಾಬ್ಲಮ್ಗೋಸ್ಕರ ಓಡಾಡಬೇಕು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್.